ಸತ್ಯನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾದ್ದು ನಮ್ಮ ಸಿದ್ದರಾಮಯ್ಯನವರು. ನಿಜವಾಗಿಯೂ ಇದೊಂದೇ ಅಲ್ಲ, ಇಡೀ ದೇಶದ ತುಂಬ ಇದು ನಿರುದ್ಯೋಗ ಜೋರಾಗಿದೆ. ಹೌದು, ಇವತ್ತು ಈ ಮಾತನ್ನು ಕೇಳ್ತಿರುವಂಥ ನಮ್ಮ BJP ಸಹೋದರರು ಕೇಂದ್ರದಲ್ಲೂ ಸಹಿತ ಕೊಡಬೇಕಾಯ್ತಲ್ಲ ಉದ್ಯೋಗವನ್ನು, ವರ್ಷಕ್ಕೆ 2 ಕೋಟಿ. ಇಲ್ಲಿವರೆಗೆ ಕೊಟ್ಟಿಲ್ಲ, ಯಾಕೆ ಅಂತ ಕೇಳಿಲ್ಲ, ಯಾಕೆ ಇಲ್ಲಿವರೆಗೆ ಅಂತೇಳಿ ಸಿದ್ದರಾಮಯ್ಯರು ಮರು ಪ್ರಶ್ನೆ ಮಾಡ್ತಾರಷ್ಟೆ. ಇದು ಆರೋಪ ಪ್ರತ್ಯಾರೋಪ ಆಗಿ ಉಳಿಬಾರ್ದು. ಈವನ್ BJPಗರು ಸಹಿತ, ಮೋದಿಯವರಾದರೂ ಸಹಿತ ಉದ್ಯೋಗಗಳಿಗೆ ಕರೆದ ಮಾಡಿ ತುಂಬಿಕೊಳ್ಳುವಂಥ ಕೆಲಸ ಅವರು ಮಾಡಬೇಕಾಗ್ಯದ. ಸುಮ್ಮನೆ ದೊಡ್ಡ ಫಂಕ್ಷನ್ ಮಾಡೋದು, ಇವೆಂಟ್ ಮಾಡಿದಾಗ ಮಾಡೋದು, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ನಾವು 50,000 ಮಂದಿ ಕೊಟ್ಟು ಉದ್ಯೋಗ ಸರ್ಟಿಫಿಕೇಟ್ ಹಂಚೋದಲ್ಲ. ಅವ್ರು ಎಕ್ಸಾಮ್ ಕೊಡ್ತಾರೆ, ಹಂಚಾಗಲ್ಲೇ UPSC ಅದ, ಇಲ್ಲಿ KPSC ಅದ, ಆಯಾ ಸ್ಟೇಟ್ದೊಳಗೆ ಆಯಾ CPSಗಳಿದ್ದಾವೆ, KPSCಗಳಿದ್ದಾವೆ, ಹಾಗೆ ಪ್ರತಿ ಸ್ಟೇಟ್ದಲ್ಲೂ ಇದ್ದಾವೆ. ಅವರು ಇವತ್ತು ಕರೆದ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದು ಭಾಳ ಮಹತ್ವದ. ಅದಕ್ಕಾಗಿ ಮೋದಿಯವರಾಗಿರ್ಬೋದು, ಇವತ್ತೇನೋ ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರದವ್ರಿಗೆ ಕೇಳ್ತಾ ಇದ್ರಿ, ಭಾಳ ಅಡ್ಡಿಲ್ಲ, ಕೇಳಲೇಬೇಕಾದ್ದು. ಅದೇ ಕಾಲಕ್ಕೆ ಕೇಂದ್ರದಲ್ಲಿ ನಿಮ್ಮದು ಸರ್ಕಾರದ, ನೀವು ಯಾಕೆ ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ? ಅನೇಕ ರಾಜ್ಯಗಳಲ್ಲೇ ಈ ಒಂದು ಏನಪ್ಪ ಅಂದ್ರೆ BJP ಆಡಳಿತಗಳಿದ್ದಾರೆ, ಅಲ್ಲಿಯೂ ಯಾಕೆ ಅಲ್ಲಿಯೇ ನಿರುದ್ಯೋಗಿಗಳು ಉದ್ಯೋಗ ಕೊಟ್ಟಿಲ್ಲ? ಎಲ್ಲ ಕಡೆ ಆದರೆ ನಿರುದ್ಯೋಗ ಆಲ್ ಓವರ್ ಇಂಡಿಯಾ. ಇದು ಆಗುವಂಥದ್ದು, ಇದು ಆಗಬೇಕಾಗಿದೆ. ಇಲ್ಲಾಂದ್ರೆ ದೇಶದಲ್ಲಿ ಜಂಚಿ ಅಂಥದ್ದು ಆಗ್ತದನ ಅನ್ನುವಂಥದ್ದು ಭಯನೂ ಅದ. ಅದನ್ನು ಈಗ ರಾಹುಲ್ ಗಾಂಧಿಯವ್ರ ಮೇಲೆ ಮಾತನ್ನು ಆಡ್ತಾ ಇದ್ದಾರೆ.